ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಊರಿಗೆ ಹೋಗಿ ಬಂದಾಗ 9 ಗಂಟೆ ಆಗಿತ್ತು. ಅವಾಗೆಲ್ಲ ಮಕ್ಕಳು ಮಲಗಿದ್ರು. ಇವಾಗ ಎದ್ದೇಳ್ತಾ ಇದ್ದಾರೆ. ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ಶಾಂತಿಗ್ರಾಮಕ್ಕೆ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ನೆನ್ನೆನೇ ಬಂದ್ವಿ. ನಮ್ಮ ರಿಲೇಷನ್ ಅವ್ರದ್ದು ಸಕಲೇಶ್ಪುರದ್ದು ಮದುವೆ ಇತ್ತು ಹಾಸನಲ್ಲಿ. ಹಂಗಾಗಿ ನೆನ್ನೆನೇ ಬಂದ್ವಿ. ನೈಟು ಬೆಳಗ್ಗೆ ಹಿಂಗೆ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಎಲ್ಲ ರೆಡಿ ಆಯ್ತವ್ರೆ. ಮನೆಯವ್ರು ಇವಾಗ ಸ್ನಾನ ಮಾಡಿದ್ದಾರೆ. ಮೋಯೆ ಸ್ಕೂಲ್ಗೆ ಹೋಗಲ್ವಾ? ಇವತ್ತು ರಜನಾ? ಯಶು ರೆಡಿ ಆಯ್ತವಳೆ. ಮಕ್ಕಳೆಲ್ಲ ರೆಡಿಯಾಗಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ತಿಂಡಿಗೆ ಅಲ್ಲಿಗೆ ಹೋಗಬೇಕು. ಬೇಗನೆ ರೆಡಿಯಾಗಿದ್ದೀವಿ. ಅಲ್ಲಿ ಮದುವೆ ಮುಗಿಸ್ಕೊಂಡು ಮತ್ತೆ ಅರ್ಕಲಗೂಡಿಗೆ ಹೋಗಬೇಕು. ಅಲ್ಲೂ ಇವತ್ತು ಹೇಮಂತ್ ತಮ್ಮಂದು ಬೀಗ್ರೂಟ ಐತಲ್ವ, ಹಂಗಾಗಿ ಮದುವೆ ಮುಗಿಸ್ಕೊಂಡು ಹಂಗೆ ಬೀಗ್ರೂಟಕ್ಕೆ ಹೋಗ್ತೀವಿ. ನಮ್ಮ ಅಣ್ಣಯ್ಯರು ಬೀಗ್ರೂಟಕ್ಕೆ ಬರ್ತಾರೆ. ನಮ್ಮ ಅಪ್ಪಾಜಿಯವ್ರ ಮದುವೆಗೆ ಬಂದಿದ್ದರು. ಹಂಗಾಗಿ ಇವಾಗ ನಮ್ಮ ಅಣ್ಣವರು ಬೀಗ್ರೂಟಕ್ಕೆ ಬರ್ತಾರೆ. ಜೊತೆಯಲ್ಲೇ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇವಾಗ ಎಲ್ಲ ಹೊರಟು ಹೋಗೋದಷ್ಟೇ. ಬೇಗನೆ ಬಂದ್ವಿ. ಇಲ್ಲಿ ಶಾಂತಿಗ್ರಾಮದ ಪಕ್ಕ ಮುಹೂರ್ತಕ್ಕೆ ಇನ್ನೂ ನಿಲ್ಲಿಸಿಲ್ಲ. ಹಂಗಾಗಿ ತಿಂಡಿ ತಿನ್ನೋಣ, ಮಕ್ಕಳಿಗೆಲ್ಲ ತಿಂಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ತಿಂಡಿ ತಿಂತಾಯಿದ್ದೀವಿ. ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು. ಹಾಸನಿಗೆ ಹೋಗ್ತಾಯಿದ್ದೀವಿ. ಕಂಬ ಕುಯ್ಯೋ ಮಿಷಿನ್ ತಗೋಬೇಕಿತ್ತು. ನಮ್ಮ ಮನೆಯವರು ಸ್ವಲ್ಪ ಸೆಡ್ ಮಾಡಿಸೋದಿತ್ತು ನಮ್ಮದು. ಅದಕ್ಕೆ ಮಿಷಿನ್ ತರೋಣ ಅಂತ ಹೇಳಿ ಹೋಗ್ತಾಯಿದ್ದು. ನಾನು, ನಮ್ಮ ಅಣ್ಣ, ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕು ಕರ್ಕೊಂಡು ಹೋಗ್ತಾಯಿದ್ದು. ನಮ್ಮ ಚಿಕ್ಕುಗೆ ಸ್ಲಿಪ್ಪರ್ ಕೊಡಿಸ್ಬೇಕಿತ್ತು. ಅಲ್ಲಿ ಚನ್ನಪಟ್ಟಣದಲ್ಲಿ ಬಾಟಾದಲ್ಲಿ ನೋಡಿದ್ವಿ. ಸೈಜ್ ಗೊತ್ತಾಗಿರಲಿಲ್ಲ. ಹಂಗಾಗಿ ಇಲ್ಲೇ ಮದುವೆಗೆ ಬಂದವ್ರೆ, ಕರ್ಕೊಂಡು ಹೋಗ್ತಾಯಿದ್ದೀವಿ ತಗೊಂಡು ಬರೋಣ ಅಂತೇಳಿ. ಇವಾಗ ಮಿಷಿನ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಅಂಗಡಿ ಕ್ಲೋಸ್ ಆಗಿದೆ. ಇದು ತುಂಬ ದೊಡ್ಡ ಅಂಗಡಿನೇ. ಎಲ್ಲ ಥರದ ಮಿಷಿನ್ಗಳು ಇಲ್ಲಿ ಸಿಗ್ತವೆ. ನಮ್ಮ ಮನೆಯವರು ಕಂಬದ ಕೆಲಸದ ಬೇಕಾದ ಐಟಮ್ ನಮ್ಮ ಮನೆಯವ್ರು ನೋಡಿದರೆ, ನಮ್ಮ ಜಗಣಂಗೆ ಬೇಕಾಗಿರೋ ಕೆಲಸದ ಐಟಮ್ ನಮ್ಮ ಜಗಣ ನೋಡ್ತಾ ಇದ್ದ. ಹಂಗಾಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇವಾಗ ನಮ್ಮ ಅಪ್ಪಾಜಿಗೆ ಬಾಟಾ ಸ್ಲಿಪ್ಪರ್ ಕೊಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನೀನೇ ಶೂ ತಗೊಡು. ಹಾಂ, ಯಾವ ಕಡೆಯಿಂದ ಬಡವಾಗಿದೆಯಪ್ಪ ನೀನು? ಫೋನ್ ಮಾಡಿದ್ದೀನಿ, ಬರ್ತಾರಂತೆ. ಹಿಂಗೆ ಬಿಡ್ತೀಯಲ್ಲ. ನನಗೊಂದು ಜೊತೆ ಶೂ ಸೆಲೆಕ್ಟ್ ಮಾಡು ಅಣ್ಣ ಬಂದು. ಕೊಡ್ತಾರೆ. ಆ ಕಡೆ ಚೆನ್ನಾಗಿ ಕಾಣಿಸ್ತಾವಲ್ಲ. ಹಾಂ, ತಗೋ. 2 ವರ್ಷ ಸಾಕು. ನಾವು 2 ಜೊತೆ ಸ್ಲಿಪ್ಪರ್ ತಗೊಂಡು, ನಮ್ಮ ಚಿಕ್ಕಗೆ ಒಂದು ಜೊತೆ ಮತ್ತು ನಮ್ಮ ಯಶುಗೆ ಚನ್ನಪಟ್ಟಣದಲ್ಲಿ ಕೊಡಿಸಿರಲಿಲ್ಲ.
ಅಲ್ಲಿ ಡಿಸೈನು ಯಾವ ಸಿಗಲಿಲ್ಲ ಅಂತೇಳ್ಬಿಟ್ಟು ಕೊಡಿಸಿರ್ಲಿಲ್ಲ. ಇಲ್ಲಿ 2 ಜೊತೆ ಚಪ್ಪಲ್ ತಗೊಂಡ್ರೆ 25% ಆಫರ್ ಇದೆ ಅಂತ ಹೇಳಿದರು. ಹಂಗಾಗಿ ಯಶಂಗೂ ಇಲ್ಲೇ ತೊಗೊಂಡೆ. ನಮ್ಮ ಚಿಕ್ಕವ್ಗೂ ಇಲ್ಲೇ ತೊಗೊಂಡ್ವಿ. ಚೆನ್ನಾಗಿದೆ, ಸ್ಲಿಪ್ಪರ್ ಎಲ್ಲ ಚೆನ್ನಾಗಿದೆ. ನಮ್ಮ ಮನೆಯವರು ಎಲ್ಲೋದ್ರು ಕಂಪ್ನಿ ಬ್ರ್ಯಾಂಡೆಡ್ ಚಪ್ಪಲಿನೇ ನೋಡ್ತಾರೆ. ಹಂಗಾಗಿ ಚೆನ್ನಾಗಿರೋ ಚಪ್ಪಲಿನೇ ತಗೊಟ್ವಿ. ಫೋನ್ಪೇನೇ ಮಾಡ್ಬೇಕಂತ ಇಲ್ಲ, ಹಂಗೆ ಬೇಕು ಕ್ಯಾಶು ಯು ಪಿ ಐ ಹಾಕಿಲ್ವಂತೆ. ಎಷ್ಟು ಡಿಸ್ಕೌಂಟ್ ಆಯಿತು? 240, 260. ನಮ್ಮ ಅಣ್ಣಂಗೆ ನನಗೇನಾರು ಕೊಡ್ಸು ಅಂತಂದರೆ ಇವಾಗ ಟೈಮ್ ಇಲ್ಲವ, ಲೇಟ್ ಆಯಿತೆ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಪೂಸಿ ಹೊಡಿತಾ ಇದ್ದಾನೆ. ಇಲ್ಲಿ ಮದುವೆ ದಿವಸನೇ ಬೀಗ್ರೂಟನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆಗುತ್ತೆ ಸಕಲೇಶಪುರದ ಮತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಡಿನ ಮನೆಯವರೇ ಬೀಗ್ರೂಟ ಎಲ್ಲ ಮಾಡ್ತಾ ಇದ್ದಾರೆ. ಮುಗಿಸ್ಕೊಂಡು ಈಗ ಅರ್ಕಲ್ಗೂಡಿಗೆ ಹೋಗ್ತೀವಿ. ಇವಾಗ ಅರ್ಕಲ್ಗೂಡಿಗೆ ಬಂದಿದ್ದೀವಿ. ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಊಟ ಮಾಡಿದ್ವಲ್ಲ, ಹಂಗಾಗಿ ಇಲ್ಲಿ ಲೇಟಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೆಣ್ಣು ಗಂಡು ಊರಿಗೆ ಕಳಿಸ್ತಾಯಿದ್ರು. ಅವರ ಶಾಸ್ತ್ರಗಳೆಲ್ಲ ಮಾಡಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮತ್ತೆ ನಮ್ಮ ಮಾಮ್ಸ್ದು ಬರ್ತ್ಡೇ ಇವತ್ತು. ಲಾಸ್ಟಿಗೆ ಕೇಕ್ ಕಟ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಲಗಾಲ ಹಾಕಿ ಹೊಸನಕ್ಕೆ ಬಲಗಾಲ ಹಾಕಲ್ವ ಯಾರು ಇಬ್ರು ಮಾಡ್ಕೊಂಡ್ರೆ ಸಾಕು. ನೋಡಲಿದ್ದೀವಿ ನಮ್ಮ ಮಾಮನ ಬರ್ತಡೇ ಅವತ್ತೇ ಇತ್ತು. ನಮ್ಮ ಅಣ್ಣವರೆಲ್ಲ ಕೇಕ್ ತಂದರು. ಅಲ್ಲೇ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಊರ ಕಡೆಗೆ ಹೊರಡಬೇಕಷ್ಟೆ. ನಮ್ಮ ಅಣ್ಣ ತಮ್ಮ ಸೀವಾಗ ಊಟಕ್ಕೆ ಕೂತಿದ್ದಾರೆ. ಅಲ್ಲಿ ಫುಲ್ ಲೋಡಾಗಿತ್ತು, ಹಂಗಾಗಿ ಊಟ ಮಾಡಿರಲಿಲ್ಲ. ಇವಾಗ ಊಟ ಮಾಡ್ತಾಯಿದ್ದಾರೆ. ಇವಾಗ ಊಟ ಮಾಡಿ ಹೊರಡ್ತೀವಿ. ಜಗಣ್ಣವರು ಶಾಂತಿಗ್ರಾಮಕ್ಕೆ ಹೋಗ್ತಾರೆ. ಹಾಗೆ ನಾವು ಹಿಂಗೆ ಗಳಿಗೆ ಹೋಗ್ತೀವಿ. ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.